ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ಆಲ್ಗೋ ಟ್ರೇಡಿಂಗ್ನಲ್ಲಿ ಫ್ಲಾಟ್ ಡೇ ಅಂತ ಹೇಳೋದು 2 ದಿವಸದಿಂದ ಬ್ಯಾಕ್ ಟು ಬ್ಯಾಕ್ ಫ್ಲಾಟ್ ಡೇ ಅಂತಲೇ ಹೇಳ್ಬೋದು. ಸೊ ಇವತ್ತು ಸಹ ಆಲ್ಮೋಸ್ಟ್ ಒಂದು 168 ರೂಪೀಸ್ನ ಒಂದು ಲಾಸ್ ನಡೀತಿದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಪಟಾಕಿಗಳ ಒಂದು ಸೌಂಡ್ ಬರ್ಬೋದು, ಏನೋ ಒಂದು ಪ್ರೋಗ್ರಾಮ್ ನಡೀತಿದೆ ಅಂತ ಅನ್ಕೊಂಡು ಸೊ ಪಟಾಕಿಗಳು ಹೊಡಿತಿದ್ದಾರೆ, ಸೊ ಕ್ಷಮಿಸಿ. ಸೊ ನಮ್ಮ ಈ ಒಂದು ಆಲ್ಗೋ ಟ್ರೇಡಿಂಗಲ್ಲಿ ಸ್ನೇಹಿತರೆ, ಸೊ ನನ್ನ ಒಂದು ಆಲ್ಗೋ ಒಂದು ವೆಬ್ಸೈಟಲ್ಲಿ ತೋರಿಸುತ್ತೆ ನಾನು ಯಾವ ಒಂದು ಟೈಮಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟಲ್ಲಿದೆ, ಎಷ್ಟು ಮ್ಯಾಕ್ಸಿಮಮ್ ಲಾಸಸ್ ಇದೆ ಅಂತ ಒಂದು ತೋರಿಸೋದ್ರಿಂದ ಆ ಒಂದು ಒಂದು ಸ್ಕ್ರೀನ್ಶಾಟ್ ನೋಡಿದ್ರೆ ಆಲ್ಮೋಸ್ಟ್ ನನ್ನ ಈ ಒಂದು ಆಲ್ಗೋ ಇದರಲ್ಲಿ ಅಕೌಂಟಲ್ಲಿ ಒಂದು ಲಾಟಲ್ಲಿ ನಾನು ಏನೋ ಸ್ಮಾಲ್ ಅಕೌಂಟಲ್ಲಿ ಮಾಡ್ತಿದ್ದೆ, ಅದರಲ್ಲಿ ಹತ್ತತ್ರ ಒಂದು 500ರಿಂದ 700 ರೂಪಾಯಿ ಗಂಟ ಪ್ರಾಫಿಟಲ್ಲಿತ್ತು. ಬಟ್ ಅದಾದಮೇಲೆ ಮಾರ್ಕೆಟ್ ನಿಮಗೆ ಗೊತ್ತು ಯಾವ ರೀತಿ ಒಂದು ಮೂವ್ಮೆಂಟ್ ಆಗ್ತಿದೆ ಅಂತ. ಇದು ಅದೊಂದು ಟಿಪ್ಸಲ್ಲಿ ಸಹ ಹೇಳ್ತೀನಿ, ಅದು ಹೇಳೋಕ್ಕಿಂತ ಮುಂಚೆ ಸೊ ಈ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿದ್ದು 168. ಸೊ ಓವರಾಲ್ ಮಂತು ಒಂದು ಡೀಸೆಂಟಾಗಿ ನಡೀತಿದೆ ಅಂತ ಹೇಳೋದು, ಯಾವುದೇ ರೀತಿ ಒಂದು ದೊಡ್ಡ ಲಾಸ್ ಆಗಿಲ್ಲ ಅಂತ ಹೇಳೋದು. ನೋಡಿ, ತುಂಬ ಸಣ್ಣ ಲಾಸ್ಗಳು ತೊಗೊಂಡಿದ್ದೀರಿ ಈ ಮಂತ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ 2-3 ದಿವಸ ನಾವು ಸ್ಕಿಪ್ ಮಾಡಿದ್ರಿ. ಒಂದು ದಿವಸ ಒಂದು ಟೆಕ್ನಿಕಲ್ ಎರರ್ ಆಗಿತ್ತು, ಇನ್ನೊಂದು ದಿವಸ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲು ಒಂದು 350 ಕ್ಯಾಂಡಲ್ ಬಂತು ಅಂತ ಹೇಳ್ಬಿಟ್ಟು ಒಂದು ಟ್ರೇಡ್ ಮಾಡಿದ್ರು. ಸೊ ಸುಮಾರು ಈ ಒಂದು ಸಿಚುವೇಷನ್ಸಲ್ಲಿ ನಾವೊಂದು ಫ್ಲ್ಯಾಟಾಗಿ ಟ್ರೇಡ್ ಮಾಡಿ ಅಥವಾ ಒಂದು ಬ್ರೇಕ್ ಈವ್ನಲ್ಲಿ ಮಂತ್ ಕ್ಲೋಸ್ ಮಾಡಿದ್ರೆ ಅದು ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮ ಒಂದು ಟ್ರ್ಯಾಕಲ್ಲಿ ಅಪ್ಡೇಟ್ ಮಾಡಿರುವಂಥ ಡೀಟೇಲ್ಸ್. ಜಸ್ಟ್ ಮಾರ್ಕೆಟ್ ಸಹ ನೋಡ್ತೀವಿ, ಜಸ್ಟ್ ಕ್ಲೋಸ್ ಆಗಿದೆ. ಸೊ ನೋಡ್ಬೋದು, ಒಂದು ಸರ್ ರಿಫ್ರೆಶ್ ಮಾಡಿಬಿಡ್ತೀನಿ. ಓಕೆ, ಸೊ ಸುಮಾರು ಜನ ಮಾರ್ಜಿನ್ ಬಗ್ಗೆ ಕೇಳ್ತಿದ್ರು. ಸೊ ಕರೆಂಟ್ ಟೈಮ್ ರೆಕಾರ್ಡಿಂಗ್ ಮಾಡ್ಬೇಕಾದ್ರೆ ಮರ್ತೋಗ್ತೀನಿ, ಅದಕ್ಕೋಸ್ಕರ. ಸೊ ಇವತ್ತಾದ್ರೂ ಶೇರ್ ಮಾಡಿಲ್ಲ ಅಂದರೆ ನೆನ್ಪಿಟ್ಕೊಳ್ಳಿ, ಬುಧವಾರ ಎಕ್ಸ್ಪೈರಿ ಇರುವಂಥ ಒಂದು ಬ್ಯಾಂಕ್ ನಿಫ್ಟಿ, ಗುರುವಾರದಿಂದ ಒಂದು ಫ್ರೆಶ್ ವೀಕ್ ಒಂದು ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಒಂದು 62,000 ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಹತ್ರ ಬರ್ತಾ ಎಕ್ಸ್ಪೈರಿ ಹತ್ರ ಬರ್ತಾ 60,000ದಿಂದ 50,000, 45,000, 42,000, 43,000 ಈ ರೀತಿ ಒಂದು ವೇರಿಯೇಷನ್ಸ್ ಆಗುತ್ತೆ. ಸೊ ಈಗ ನೋಡಿದ್ರೆ ಹತ್ರ ಒಂದು 43,000 ಇದೆ. ಸೊ ನಾಳೆ ಇದೇ ರೀತಿ ಏನಾದರೂ ಒಂದು ಮಾರ್ಕೆಟ್ ಏನಾದರೂ ಸ್ವಲ್ಪ ಒಂದು ಫ್ಲಾಟ್ ಏನಾದರೂ ಓಪನ್ ಆಯಿತು ಅಂದರೆ ನನ್ನ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಹತ್ರ ಒಂದು 42,000 ಗಂಟ ಒಂದು ಮಾರ್ಜಿನ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತಲೇ ಹೇಳ್ಬೋದು. ಸೊ ಅದ್ರ ಬೇಸ್ ಮೇಲೆ ನೋಡೋದು ನಮ್ಮ ಒಂದು ಬ್ರೋಕರೇಜ್ ಅನ್ನೋದಕ್ಕಿಂತ ಒಂದು ಟ್ಯಾಕ್ಸಸ್ ಅಂತಲೇ ಹೇಳ್ಬೋದು. ಸೊ ಅದನ್ನ ಬ್ರೋಕರೇಜ್ ಅಂದರೆ ಸುಮಾರು ಜನ ನಾನು ಬ್ರೋಕರ್ಗೆ ಪೇ ಮಾಡೋಂಥ ಅಮೌಂಟ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲ, ಇದು ಬ್ರೋಕರ್ ಫ್ರೀ ಇರೋದ್ರಿಂದ ಫ್ಲಾಟ್ ಟ್ರೇಡಲ್ಲಿ ಕಂಪ್ಲೀಟ್ ಫ್ರೀ ಇರುತ್ತೆ. ಸೊ 17 ರೂಪೀಸ್ 61 ಪೈಸಾನ ಒಂದು ಚಾರ್ಜಸ್ ಇರುತ್ತೆ. ಸೊ ಈ ಡೀಟೇಲ್ಸ್ನ ಹೇಳಿದ್ಮೇಲೆ ಸೊ ಮಾರ್ಕೆಟ್ನ ಒಂದು ಸೆಂಟಿಮೆಂಟ್ ನೋಡೋಣ. ಓಕೆ, ಸೊ ನಾನೇನು ಎಕ್ಸ್ಪೆಕ್ಟ್ ಮಾಡಿದೆ ಅಂದರೆ ಸ್ನೇಹಿತರೆ, ನಿನ್ನೆ ಒಂದು ನಿಮಿಷ. ಓಕೆ, ಇದು ಆ್ಯಡ್ಸ್ ಬರ್ತದೆ. ಓಕೆ, ಸೊ ನಿನ್ನೆ ಈ ಒಂದು ಬಿಗ್ ಫಾಲ್ ಬಂದಮೇಲೆ, ಓಕೆ ಪೆನ್ಸಿಲ್ ತೊಗೊಂಡ್ಬಿಡ್ತೀನಿ. ಈ ಬಿಗ್ ಫಾಲ್ ಬಂದಮೇಲೆ ನಾನೇನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಅಂದರೆ, ಈ ಒಂದು ಏರಿಯಾದಲ್ಲೇ ಫ್ಲ್ಯಾಟಾಗಿ ಓಪನ್ ಆಗಿ ಮಾರ್ಕೆಟ್ ಈ ರೀತಿ ಬೀಳ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಬಟ್ ಸೊ ಕೆಲವೊಂದು ಟೈಮ್ ನಾವು ಅಂದ್ಕೊಳೋದೇ ಒಂದು, ಇನ್ನೊಂದು ಮಾರ್ಕೆಟ್ ಮಾಡೋದೇ ಇನ್ನೊಂದು ಅನ್ನೋದಕ್ಕೆ ಇವತ್ತಿನ ಒಂದು ಸಿಚುಯೇಷನ್ ಒಂದು ಬೆಸ್ಟ್ ಕೇಸ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಓಕೆ ಪೆನ್ಸಿಲ್ ತೊಗೊತೀನಿ. ಓಕೆ, ಸೊ ಈ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದೆ, ಇದರಲ್ಲಿ ಓಪನ್ ಆಗಿ, ಓಕೆ ಇದು ಈ ರೀತಿ ಒಂದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿ ಬ್ರೇಕ್ಔಟ್ ಆಗಿ ಹಿಂಗೆ ಹೋಗುವಂಥ ಮೂವ್ಮೆಂಟ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಸೊ ಬಟ್ ಮಾರ್ಕೆಟ್ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೋರಿ ಇತ್ತು ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟು ನಮ್ಮ ಒಂದು ರೂಲ್ಸ್ ಪ್ರಕಾರ ಏನಿದೆ, ಈ ಒಂದು ಪಾಯಿಂಟನ್ನು ನಮ್ಮ ಒಂದು ಎಕ್ಸಿಕ್ಯೂಟ್ ಮಾಡಿದೆ. ಅದಾದಮೇಲೆ ಮಾರ್ಕೆಟ್ ಯಾವಾಗ ಅಪ್ ಮೂವ್ಮೆಂಟ್ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಸೊ ನಾನೊಂದು 500-600 ರೂಪಾಯಿ ಪ್ರಾಫಿಟ್ ಏನಿದೆ ಅದು ಒಂದು ಎವಾಪ್ರೇಟ್ ಆದಮೇಲೆ ಸೊ ಅಂದ್ಕೊಂಡೆ ಮೋಸ್ಟ್ಲಿ ಪ್ರಾಬಬಲಿ ಮಾರ್ಕೆಟ್ ಅಪ್ ಹೋಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಸೇಮ್ ಟು ಸೇಮ್ ನಿನ್ನೆ ಒಂದು ಮೂವ್ಮೆಂಟ್ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಪ್ರೈಸ್ ಆ್ಯಕ್ಷನ್ ಅಲ್ಲ, ಬಟ್ ಸಿಮಿಲರ್ ಪ್ರೈಸ್ ಆ್ಯಕ್ಷನ್ ನೋಡ್ಬೋದು. ಮಾರ್ಕೆಟು ಅಪ್ಪೋಗಿ 1-2-3ನೇ ಕ್ಯಾಂಡಲಲ್ಲೇ ಕಂಪ್ಲೀಟ್ ಡೌನ್ ಆಯಿತು. ಇವತ್ತು ಸಹ ಆಲ್ಮೋಸ್ಟ್ ನೋಡೋದು ಒಂದು ಕೈಂಡ್ ಆಫ್ ಒಂದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲೇ ಒಂದು ಹೋರಿಂಗ್ ಆಗಿ ಮತ್ತೆ ಹೋಗಿ ಆಲ್ಮೋಸ್ಟ್ ಮೋರಲ್ ಸೇಮ್ ಟೈಮ್ಗೆ ಆಗಿರುವಂಥ ಒಂದು ಸಿಚುವೇಷನ್ಸ್. ನಿನ್ನೆ ಎಷ್ಟು ಗಂಟೆಗೆ ಆಗಿತ್ತು ಟೈಮ್ ನೋಡೋಣ, 12:10. ಇವತ್ತು ನೋಡ್ಬೋದು ಆಲ್ಮೋಸ್ಟು 1:15ಕ್ಕೆ ಸ್ಟಾರ್ಟ್ ಆಯಿತು, ಮತ್ತು ಒಂದು ದೊಡ್ಡ ರೀಟ್ರೇಸ್ಮೆಂಟ್ ಬಂತು. ಅದಾದಮೇಲೆ ದೊಡ್ಡ ಫಾಲ್ ಬಂತು, ಆಲ್ಮೋಸ್ಟ್ ಒಂದು 250ನ ಓಕೆ 235 ಫಾಲ್ ಆಯಿತು. ಆಲ್ಮೋಸ್ಟ್ ನೀವು ನೋಡ್ಬೋದು, ಒಂದು ಪಾಯಿಂಟ್ ವೈಸ್ ನೋಡಿದ್ರೆ, ಒಂದು ನಿಮಿಷ ನಿಮಗೆ ಪಾಯಿಂಟ್ ವೈಸ್ ತೋರಿಸ್ಬಿಡ್ತೀನಿ. ಬಿಕಾಸ್ ಇಲ್ಲಿ ನೋಡಿದ್ರೆ ಸಣ್ಣ ಕ್ಯಾಂಡಲ್ ಅಂತ ಅನ್ಸುತ್ತೆ, ಬಟ್ ಪಾಯಿಂಟ್ ವೈಸ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ. ಓಕೆ ನೋಡ್ಬೋದು, ಆಲ್ಮೋಸ್ಟ್ 500 ಪಾಯಿಂಟ್ ಒಂದು ಫಾಲ್ ಆಗಿದೆ. ಇದು ಈ ರೀತಿ ಒಂದು ಮಾರ್ಕೆಟ್ ಕಂಡೀಷನ್ ಸ್ನೇಹಿತರೆ. ಪೊಸಿಷನ್ ಟ್ರೇಡ್ ಮಾಡೋರಿಗೆ 100% ರಿಸ್ಕ್ ಇದ್ದೇ ಇರುತ್ತೆ. ಪೊಸಿಷನ್ ಟ್ರೇಡಿಂಗ್ ಅಂದರೆ ಏನು, ಒಂದು ದಿವಸ ಮೋರ್ ದೆನ್ ಒನ್ ಡೇ ಕ್ಯಾರಿ ಮಾಡಿದ್ರೆ ಅವ್ರಿಗೆ 100% ರಿಸ್ಕ್ ಇದ್ದೇ ಇರುತ್ತೆ. ಇಂಟ್ರಾಡೇಲಿ ಏನಾದರೂ ಪ್ರೈಸ್ ಆ್ಯಕ್ಷನ್ ಗೊತ್ತಿರೋ ಟ್ರೇಡ್ ಮಾಡಿದ್ರೆ ಆಬ್ವಿಯಸ್ಲಿ ಲಾಸ್ ಆಗೇ ಆಗುತ್ತೆ. ಸೊ ಇದು ಯಾವ ರೀತಿ ಒಂದು ಪ್ರೈಸ್ ಆ್ಯಕ್ಷನ್ ಮೂವ್ಮೆಂಟ್ ಆಗ್ತಿದೆ ಅಂತ ಹೇಳಿದ್ರೆ, ಈ ಸ್ಕ್ಯಾಲ್ಪಿಂಗ್ ಮಾಡೋರಿಗೆ ಒಂದೊಂದು ನಿಮಿಷದ ಕ್ಯಾಂಡಲ್ಗಳನ್ನ ಟ್ರೇಡ್ ಮಾಡಿಕೊಂಡು, ಓಕೆ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇಲ್ಲೊಂದು ಬ್ರೇಕೌಟ್ ಆಯಿತು ಅಂತ ಅಂದ್ಕೊಳ್ಳಿ. ಈ ಒಂದು ಬ್ರೇಕೌಟಲ್ಲಿ ಅವರೊಂದು ಎಂಟ್ರಾಗಿ ಆಲ್ಮೋಸ್ಟ್ ಒಂದು 20-30 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡು ಎಕ್ಸಿಟ್ ಆಗುವಂಥ ಒಂದು ಸ್ಕ್ಯಾಲ್ಪರ್ ಏನಿದೆ ಮೈಂಡ್ ಸೆಟ್ ಇದೆ, ಅವ್ರಿಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಮಾರ್ಕೆಟ್ ಅಂತಲೇ ಹೇಳೋದು. ಬಿಕಾಸ್ ಅವರು 1 ಮಿನಿಟಲ್ಲಿ ಟ್ರೇಡ್ ಮಾಡೋದ್ರಿಂದ ಈ ರೀತಿ ಒಂದು ಕ್ಯಾಂಡಲ್ಗಳೆಲ್ಲ ಸಣ್ಣ ಪ್ರಾಫಿಟ್ ಮಾಡಿಕೊಂಡು ಸೊ ಆರಾಮಾಗಿ ಎಕ್ಸಿಟ್ ಆಗುವಂಥ ಒಂದು ಚಾನ್ಸಸ್ಸು. ಸೊ ಸ್ಕ್ಯಾಲ್ಪರ್ಸ್ಗೆ
ನನ್ನ ಒಂದು ಇದ್ರ ಪ್ರಕಾರ ಆಲ್ಮೋಸ್ಟ್ ಒಂದು 2-3 ದಿವಸದಿಂದ ಸ್ಕ್ಯಾಲ್ಪರ್ಸ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರೋಂಥ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೊ ಮೊನ್ನೆಯ ಪ್ರೈಸ್ ಆ್ಯಕ್ಷನ್ ಒಂದು ಲೆವೆಲ್ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಬಟ್ ಈ ರೀತಿಯ ಒಂದು ಸ್ವಿಂಗ್ಸ್ಗಳು ನೋಡಿ, ಈ ರೀತಿಯ ಸ್ವಿಂಗ್ಸ್ಗಳು ಬಂತು ಅಂತ ಹೇಳಿದ್ರೆ ಆಲ್ಮೋಸ್ಟು ಎಲ್ಲ ಸ್ಟಾಪ್ ಲಾಸು ಹಿಟ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರುವಂಥ ಟೈಮಲ್ಲಿ ನಾವು ಒಂದೇ ಸಜೆಸ್ಟ್ ಮಾಡೋದು, ಒಂದು ನಾಲೆಜ್ ಇಟ್ಕೊಂಡು ಟ್ರೇಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಅಬ್ಸರ್ವೇಷನ್ ಮಾಡ್ಕೊಂಡು ಟ್ರೇಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಸ್ಟ್ರಾಟಜಿಗಳನ್ನ ಇಟ್ಕೊಂಡು ಟ್ರೇಡ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಲಾಸ್ ಮಾಡುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನ್ನ ಒಂದು ಟಿಪ್ಸ್ ಈ ನಮ್ಮ ವೀಡಿಯೋದ ಮುಖಾಂತರ. ಓಕೆ, ಸೊ ನಾಳೆ ಸಹ ನಮ್ಮ ವ್ಯೂಸ್ ಸೇಮ್ ಇರುತ್ತೆ. ಈ ಒಂದು ಏರಿಯಾನ ಏನಾದರೂ ಬ್ರೇಕ್ ಆಗಿ ಏನಾದರೂ ಈ ರೀತಿ ಹೋಯ್ತು ಅಂತ ಹೇಳಿದ್ರೆ ಸೂಪರ್ ಡೂಪರ್ ಒಂದು ಡೌನ್ ಟ್ರೆಂಡ್ ಹೋಗುವಂಥ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಅದು ಆಗುತ್ತೆ ಅಲ್ಲೋ ನನಗೂ ಗೊತ್ತಿಲ್ಲ. ನಾಳೆ ಬ್ಯಾಂಕ್ ನಿಫ್ಟಿ ಬುಧವಾರ ಅಲ್ವಾ ಎಕ್ಸ್ಪೈರಿ ಇರೋದ್ರಿಂದ ಸೊ ಒಳ್ಳೆ ಚಾನ್ಸಸ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀವಿ. ಇನ್ನೂ ದೊಡ್ಡ ಪ್ರಾಫಿಟ್ ಈಮನ್ನು ನಾವು ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ದಟ್ಸ್ ಅ ವೆರಿ ಸ್ಯಾಡ್. ನೋಡಿ, ಒಂದು ಟ್ರೇಡರ್ನ ಜರ್ನಿ ಯಾವ ರೀತಿ ಇರುತ್ತೆ ಅಂತ ನೋಡಿ, ಯಾವಾಗಲೂ ನೋಡಿ ಈ ರೀತಿಯೇ ಅಪ್ ಹೋಗೋದಿಲ್ಲ. ಸೊ ಮಾರ್ಕೆಟ್ ಯಾವ ರೀತಿ ಸ್ವಿಂಗ್ಸ್ ಮೂವ್ಮೆಂಟ್ ಆಗುತ್ತೆ, ಇದೇ ರೀತಿ ನಮ್ಮ ಟ್ರೇಡಿಂಗ್ ಜರ್ನಿ ಸಹ ಮೂವ್ಮೆಂಟ್ ಆಗೋದ್ರಿಂದ ಲಾಸ್ ಸಹ ಇಸ್ ಪಾರ್ಟ್ ಆಫ್ ಗೇಮ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಆಲ್ಗೋ ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರೋರು ದಯವಿಟ್ಟು ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡಿ. ಯಾವುದೇ ರೀತಿ ಒಂದು ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬೇಡಿ. ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಮೆಸೇಜ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ನೀವು ಡಿಸಿಷನ್ ಮಾಡಿ ವಾಪಸ್ ಬರ್ಬೋದು ಎನ್ರೋಲ್ಮೆಂಟ್ ಆಗೋಕ್ಕಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.